ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡರು ಎಚ್ಚರಗೊಂಡಿರ್ತಾರೆ. ನಂತರ ಸ್ವಲ್ಪ ರಿಕವರಿ ಆಗ್ತಾ ಇರಬೇಕಾದ್ರೆ ಮನೆಯವರೆಲ್ಲ ಅವರನ್ನ ತುಂಬ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ. ಒಬ್ಬರಾದ ನಂತರ ಒಬ್ಬರು ಅವ್ರ ಸೇವೆ ಎಲ್ಲ ಮಾಡಿ ಯಾವಾಗ ಶಿವರಾಮೇಗೌಡರು ಮನೆಗೆ ಕರ್ಕೊಂಡು ಹೋಗ್ತೀವೋ ಅಂತ ಎಲ್ಲರೂ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಅಮ್ಮಮ್ಮ ಕೂಡ ಮಗನಿಗೆ ಹಾರೈಕೆ ಮಾಡ್ತಾ ಇರ್ತಾರೆ. ಏನಾಗಿಲ್ಲ ಕಣವ, ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಾ ಖುಷಿಯಿಂದ ಇರ್ತಾರೆ. ಆವಾಗಲೇ ಡಾಕ್ಟ್ರು ಕೂಡ ಚೆಕಪ್ಗೆ ಬಂದು, ಗೌಡ್ರೆ ನೀವು ಸಂಪೂರ್ಣವಾಗಿ ಗುಣವಾಗಿದ್ದೀರಾ, ಇವಾಗ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಆದರೆ ಸ್ವಲ್ಪ ರೆಸ್ಟ್ ಮಾಡಬೇಕು, ನಾವು ಕೊಡೋ ಮಾತ್ರೆ ಎಲ್ಲ ಸರಿಯಾಗಿ ತಗೋಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಗ ಭದ್ರೇಗೌಡ್ರಿಗೂ ಕೂಡ ರಿಲೀಸ್ ಮಾಡೋಕ್ಕೆ ಎಲ್ಲ ಫಾರ್ಮು ಬರೆದಿಟ್ಟಿದ್ದೀನಿ, ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತೆಲ್ಲ ಹೇಳ್ತಾರೆ. ಆಯಿತು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಇತ್ತ ವಿದ್ಯಾ ಬೆಳಗ್ಗೆಯಿಂದ ಯಾಕೋ ವಾಂತಿ ಆಗ್ತಾ ಇದೆ ಅಂತ ವಾಂತಿ ಮಾಡ್ಕೋತಾನೆ ಇರ್ತಾಳೆ. ಇದೆಲ್ಲನೂ ಗಮನಿಸಿದಂಥ ರತ್ನ, ಏನಾಯ್ತೆ, ಏನಾದರೂ ತಿಂದ್ಯಾ ಅಂತದು ಅಂತ ಅವ್ರ ಅಜ್ಜಿ ಮತ್ತು ಅವರಮ್ಮ ಇಬ್ಬರು ಕೇಳ್ತಾ ಇರಬೇಕಾದ್ರೆ ಏನೂ ತಿಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಅವ್ರ ಅಜ್ಜಿ, ನಿನಗೆ ಹೊರಗಡೆ ಆಗಿ ಎಷ್ಟು ದಿನ ಆಯಿತು ಕಣವ ಅಂದಾಗ 1.5 ತಿಂಗಳಾಯಿತು ಅಜ್ಜಿ ಅಂತ ಹೇಳ್ತಿದ್ದಾಗಲೇ ಅವ್ರ ಅಜ್ಜಿಗೆ ಅರ್ಥ ಆಗುತ್ತೆ. ನೀನು ಹೋಗಿ ಹೊನ್ನಮ್ಮನ್ನ ಕರ್ಕೊಂಡು ಬಾ ಅಂತ ಚಲುವರಾಜ್ ಹಿಂಗೆ ಹೇಳ್ತಾ ಇರ್ತಾರೆ. ಅವ್ರನ್ನ ಯಾಕೆ ಅಂತ ಕೇಳ್ತಾ ಇದ್ದಂಗೆ, ನಿನ್ಗೆ ಹೇಳಿದರೆ ಒಂದ್ಕಿತ ಅರ್ಥ ಆಗೋಕ್ಕಿಲ್ವಾ, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ವಿದ್ಯಾ, ಈ ವಿಷಯನ ಮೊದಲೇ ಯಾಕೆ ನೀ ನಮ್ಗೆ ಹೇಳಿಲ್ಲ ಅಂತ ಕೇಳಿದಾಗ, ಮನೆಯಲ್ಲಿ ಏನೇನೋ ನಡೀತಾ ಇತ್ತಲ್ಲ ಅಜ್ಜಿ, ಅದರದ್ದು ಮಧ್ಯದಲ್ಲಿ ಈ ಗಾಬರಿನಲ್ಲಿ ನಾನು ಇದೆಲ್ಲ ಮರ್ತೇ ಹೋಗಿದ್ದೆ ಅಂತ ಹೇಳ್ತಿರ್ತಾರೆ. ಆಗ ಚಲುರಾಜ, ಇವ್ರು ಯಾಕೆ ಅವ್ರನ್ನ ಕರ್ಕೊಬರೋಕ್ಕೆ ಹೇಳಿದ್ರು, ಈ ಹೆಂಗಸ್ರ ವಿಚಾರ ನನಗೇನು ಗೊತ್ತೇ ಆಯ್ತಾ ಇಲ್ವಲ್ಲ, ಏನಾದರೂ ಇರಲಿ ಹೋಗಿ ಕರ್ಕೊಬರೋಣ ಅಂತ ಹೋಗ್ತಾರೆ. ಇತ್ತ ಶಿವರಾಮೇಗೌಡರು ಡಿಸ್ಚಾರ್ಜ್ ಆಗಿ ಮನೆಗೆ ಕರ್ಕೊಬರ್ತಾರೆ. ಇದನ್ನು ಶೆಡ್ನಲ್ಲಿರುವಂಥ ಸಾವಿತ್ರಿ ವಿನಂತಿ ನೋಡ್ಬಿಟ್ಟು, ಅವ್ವ ದೊಡ್ಡ ಮಾವನ ಕರ್ಕೊಬಂದಿದ್ದಾರೆ ಕಣವ ಅಂತ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡ್ರನ್ನ ಕಾರಿಂದ ನಿಧಾನಕ್ಕೆ ಇಳಿಸ್ಬಿಟ್ಟು ನಂತರ ಕ್ವಾಟ್ಲೆ ಅತ್ತಿಗೆ ಅಂತ ಕರಿತಾ ಇದ್ದಾಗ ಭದ್ರೇಗೌಡನಿಗೆ ಕೋಪ ಬರುತ್ತೆ. ಏಯ್ ಕ್ವಾಟ್ಲೆ ಅಂತ ಕಿರಿಸ್ತಾರೆ. ಅಷ್ಟರಲ್ಲೇ ಸಾರಿ ಅಣ್ತಮ್ಮ, ನನಗೆ ಅಭ್ಯಾಸ ಆಗೋಗಿತ್ತಲ್ವೇ, ತಪ್ಪಾಯಿತು ಅಂತ ಕೇಳ್ತಿದ್ದಂಗ್ಲೇ ಅಮ್ಮಮ್ಮ ಬಂದು ಶಿವರಾಮೇಗೌಡ್ರನ್ನ ತಪ್ಕೊಂಡು ಎಮೋಷ್ನಲ್ ಆಗಿರ್ತಾರೆ, ಕಣ್ಣೀರಾಗ್ತಾ ಇರ್ತಾರೆ. ಬೇಗ ಹುಷಾರಾಗಿದೆಯಲ್ಲ, ನೀನು ಹುಷಾರಾಗಿರೋದಷ್ಟೇ ಸಾಕು ಅಂತ ಗೊಳಾಡ್ತಾ ಇರ್ತಾಳೆ. ಆಗ ಭದ್ರೇಗೌಡ, ಅಯ್ಯೋ ಅಮ್ಮಮ್ಮ ಏನು ಮಾಡ್ತಾ ಇದೀಯಾ, ಡಾಕ್ಟ್ರು ಯಾವುದು ಟೆನ್ಷನ್ ಕೊಡಬೇಡ ಅಂತ ಇದ್ದಾರೆ, ದೊಡ್ಡೋಳಾಗ್ಬಿಟ್ಟು ನೀನೇ ಧೈರ್ಯ ಹೇಳೋದ್ಬಿಟ್ಟು ಹೀಗೆ ಮಾಡಿದರೆ ಹೇಗೆ ಅಂತ ಹೇಳಿದಾಗ, ನಾನೇ ಕಳ್ಳಿ, ನನ್ನ ಮಗ ಹುಷಾರಾಗಿದ್ದಾನೆ ಅಂತ ಹೇಳಿ ಕಣ್ಣೀರು ಒರೆಸ್ಕೋತಾರೆ. ಇತ್ತ ರತ್ನ ಮನೆಗೆ ಹೊನ್ನಮ್ಮನ್ನ ಚಲುವರಾಜ ಅವರು ಕರ್ಕೊಬರ್ತಾರೆ. ಏನಾಯಿತು ಅಂತ ಕೇಳ್ತಾ ಇದ್ದಾಗ, ಏನಿಲ್ಲ, ನನಗೆ 1.5 ತಿಂಗಳಾಯಿತು, ಹೊರಗಡೆ ಆಗಿಲ್ಲ, ವಾಂತಿ ಆಯ್ತಾ ಇದೆ, ಮೊನ್ನೆನೂ ಆಗಿತ್ತು 1 ಕಿತ, ಇವತ್ತು ಮಾತ್ರ 2 ಕಿತ ಆಗಿದೆ ಅಂತ ಹೇಳಿದಾಗ ನಾಡಿ ಎಲ್ಲ ಹಿಡಿದ್ಬಿಟ್ಟು ವಿದ್ಯಾ ಬಸ್ರಿ ಆಗಿದ್ದಾಳೆ ಅಂತ ಹೇಳ್ತಾರೆ. ಕಣ್ಣೆಲ್ಲ ನೋಡ್ತಾರೆ. ಈ ಸುದ್ದಿ ಕೇಳಿದಂಥ ಚಲುವರಾಜ ತುಂಬ ಖುಷಿಯಾಗಿರ್ತಾನೆ. ದಿಟ್ಟವಾಗ್ಲೂ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನಾನು ಎಷ್ಟೋ ಜನರು ನಾಡಿ ಮಿಡ್ತಾ ಹಿಡಿದು ಹೇಳಿದ್ದೀನಿ, ಇಲ್ಲಿ ಗಂಟ ಯಾವುದೂ ಸುಳ್ಳಾಗಿಲ್ಲ, ಅವಳು ಹೊಟ್ಟೆನಲ್ಲಿ ಶಿವರಾಮೇಗೌಡರು ಕೂಡಿ ಬೆಳೀತಾ ಇದೆ ಅಂತ ಹೇಳಿದಾಗ ತುಂಬ ಖುಷಿ ಪಡ್ತಾನೆ. ನಿನಗೆ ಇನ್ನೂ ಅನುಮಾನ ಇದ್ದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮಿಷನಿಂದ ಚೆಕ್ ಮಾಡ್ಕೊಬಾ, ಅದು ಕೂಡ ಇದನ್ನೇ ಹೇಳೋದು ಅಂತ ಧೈರ್ಯವಾಗಿ ಹೇಳಿದಾಗ ವಿದ್ಯಾನು ತುಂಬ ಖುಷಿ ಪಡ್ತಾರೆ. ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ದಾರಿನೇ ಕಾಣದೆ ವಿದ್ಯಾ ಜೀವನ ಹೀಗಾಗೋಯ್ತಲ್ಲ, ಏನು ಮಾಡೋದು ಅಂತ ಚಿಂತೆ ಮಾಡ್ತಿರ್ಬೇಕಾದ್ರೆ ಅದ್ರ ಮಧ್ಯೆ ಈ ಒಂದು ಖುಷಿ ವಿಚಾರ ಅವ್ರ ಮನೆಯಲ್ಲಿ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಇದೇ ಸಿಕ್ಕಿರೋ ಚಾನ್ಸು ಅಂತ ಸಾವಿತ್ರಿ ಕೂಡ, ಅಣ್ಣ ಮನೆಗೆ ಬಂದಿದ್ದಾನೆ, ನಾವು ಹೀಗೆ ಏನಾದರೂ ನಾಟಕ ಮಾಡಿಬಿಟ್ಟು ಮನೆ ಒಳಗೆ ಸೇರ್ಕೊಬಿಡ್ಬೇಕು, ಬಾರೆ ವಿನಂತಿ ಅಂತ ಹೇಳಿದಾಗ, ಏನು ಹೇಳಿದೆ, ಮನೆ ಒಳಗೆ ಅವ್ರು ನಮ್ಮನ್ನು ಸೇರಿಸ್ತಾರೇನವ, ಆಗೋಕ್ಕಿಲ್ಲ, ನೀ ಏನೇನೋ ಕನಸು ಕಾಣಬೇಡ ಬಿಡು ಅಂತ ಹೇಳ್ತಾಳೆ. ಇಲ್ಲ ಕಣೆ, ನಾನು ಏನು ಮಾಡ್ತೀನಿ, ನೀನು ಹಾಗೆ ಮಾಡು, ಹಿಂಗೆ ಕೂತ್ರೆ ಆಗೋಕ್ಕಿಲ್ಲ ಅಂತ ಹೇಳಿ ಮಗಳನ್ನ ರೆಡಿ ಮಾಡ್ತಾ ಇರ್ತಾಳೆ. ಇತ್ತ ಚಲುವರಾಜ್ ಅವ್ರ ಮನೆಯಲ್ಲಿ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಸರು ಅವರು ಎಲ್ಲನೂ ಕಂಗ್ರ್ಯಾಚುಲೇಷನ್ ಕಣೆ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ನೀನು ಇವಾಗ ಮುತ್ತಜ್ಜಿ ಆಗೋದೆ, ಅಪ್ಪ ನೀನು ಅಜ್ಜ ಆಗೋದೆ,
ಹೋದೆ, ಅಮ್ಮ ನೀನು ಕೂಡ ಅಜ್ಜಿ ಆಗಿದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಇದೇ ಖುಷಿಗೆ ಒಂದು ಸ್ಟೆಪ್ ಹಾಕ್ಬಿಡೋಣ ಬಾಸರು ಅಂತ ವಿದ್ಯಾನ ಮಧ್ಯೆ ನಿಲ್ಲಿಸ್ಬಿಟ್ಟು ಇಬ್ಬರು ಕುಣಿದಾಡ್ತಾ ಇರ್ತಾರೆ. ಈ ಖುಷಿಯೆಲ್ಲ ನೋಡ್ಬಿಟ್ಟು ಮನೆಯಲ್ಲಿ ಸಂಭ್ರಮ ತುಂಬಿರುತ್ತೆ. ಆದರೆ ಕಾಳಿ ಅಮ್ಮ ಮಾತ್ರ ಚಿಂತೆಯಲ್ಲಿರ್ತಾಳೆ. ಇಂಥ ಖುಷಿ ಸುದ್ದಿ ಹೇಳಬೇಕಾದ್ರೆ ನಿಮ್ಮ ಮನೆಯವರು ನಿನ್ನ ಜೊತೆಗಿರಬೇಕಿತ್ತು ಮೊಮ್ಮಗಳೇ, ಅವರು ಏನೂ ಇಲ್ಲದೆ ಇರಬೇಕಾದ್ರೇ ಅಷ್ಟೊಂದು ಖುಷಿ ಪಟ್ಟಿದ್ರು. ಆದರೆ ಇವಾಗ ದಿಟ್ಟವಾಗ್ಲೂ ಮಗು ಇದೆ ಅಂತ ಗೊತ್ತಾದರೆ ಅವ್ರು ಎಷ್ಟೊಂದು ಖುಷಿ ಪಡ್ತಾಯಿದ್ರು. ಆದರೆ ಸಂದರ್ಭ ಹೇಗಿದೆ ಅಂತ ಹೇಳಿದಾಗ ಚಲೋ ರಾಜ, ಅಯ್ಯೋ ಬಿಡವ, ಖುಷಿ ಪಡೋ ವಿಚಾರದಾಗ ಅಂಥ ವಿಚಾರ ಯಾಕೆ ಮಾತಾಡಿಯಾ, ಸಕ್ಕರೆ ತೊಗೋಬಾ ಸರು, ನಾನೇ ನನ್ನ ಮಗಳಿಗೆ ಕೈಯಾರ ತಿನ್ನಿಸ್ತೀನಿ ಅಂತ ಹೇಳಿ ಸಕ್ಕರೆ ತಿನ್ನಿಸ್ಬಿಟ್ಟು ನಿನ್ನ ಬಾಳು ಸಕ್ಕರೆ ಥರ ಸಿಹಿ ಆಗಿರಲಿ ಅಂತ ಹೇಳ್ತಾರೆ. ವಿದ್ಯಾ ಅವ್ರ ಗೌಡ್ರ ಫೋಟೋ ನೋಡ್ಬಿಟ್ಟು ಎಮೋಷ್ನಲ್ ಆಗ್ತಾಳೆ. ಈತ ವಿನಂತಿ ಮತ್ತು ಸಾವಿತ್ರಿ ತಮ್ಮ ಬ್ಯಾಗ್ಗಳೆಲ್ಲ ಪ್ಯಾಕ್ ಮಾಡಿಕೊಂಡು, ನೋಡೆ ವಿನಂತಿ, ನಾವು ಇವಾಗ ಏನಾದರೂ ಮಾಡಿ ಮನೆ ಸೇರಿಕೊಳ್ಳೇಬೇಕು, ನಿನಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಗೆ ಮಾಡ್ತೀನೋ ನೀನು ನನ್ನನ್ನು ನೋಡ್ಕೊಂಡು ಹಾಗೇ ಮಾಡು, ನಗೋ ಸಂದರ್ಭದಲ್ಲೂ ಕೂಡ ಅಳಬೇಕು ಅಂತ ಹೇಳಿ ಮಗಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಬರ್ತಾ ಇರ್ತಾಳೆ. ಅಷ್ಟರಲ್ಲೇ ಗೋವಿಂದ ನಿಂತ್ಕೊಳ್ಳಿ, ಎಲ್ಲಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಏನಿಲ್ಲ ಅಣ್ಣ, ಅಣ್ಣನ ನೋಡೋಕ್ಕೆ ಬರ್ತಾ ಇದ್ದೀವಿ, ಅಣ್ಣನ ಈ ಪರಿಸ್ಥಿತಿಲಿ ನೋಡ್ಬಿಟ್ಟು ನನಗೆ ಕಳ್ಳು ಚುರ್ರು ಅಂತ ಇದೆ, ಈ ಟೈಮಲ್ಲಿ ಅವ್ರ ಸೇವೆ ಮಾಡಬೇಕಲ್ವೇ ಅಂತ ಹೇಳ್ತಿದ್ದಾಗ ಗೋವಿಂದ, ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತಿದೆ, ಆ ಶೆಡ್ಡಲ್ಲಿ ಇರೋಕೆ ಆಯ್ತಾ ಇಲ್ಲ, ಈ ಮನೆ ಒಳಗಡೆ ಸೇರ್ಕೋಬೇಕು ಅಂತ ಬರ್ತಾ ಇದ್ದೀವಿ ಅಂತ ಹೇಳು, ಯಾಕೆ ಈ ಥರ ಸುಳ್ಳು ಹೇಳ್ತೀಯ ಅಂತ ಕೋಪ ಮಾಡ್ಕೋತಾರೆ. ಏನಣ್ಣ ಹೀಗೆ ಹೇಳ್ತೀಯ, ಬೆನ್ನಿಗೆ ಬಿದ್ದಿರೋ ತಂಗಿ ಮೇಲೆ ಈ ಥರ ಎಲ್ಲ ಅಪವಾದ ಕೊಡ್ತಾ ಇದೀಯ ನೀನು, ಅಣ್ಣನ ಸೇವೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಅಣ್ಣ ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ದೀನಿ, ಏನಣ್ಣ ಹಿಂಗೆ ಹೇಳ್ತೀಯ ಅಂತ ಮತ್ತೆ ನಾಟಕ ಶುರು ಮಾಡಿರ್ತಾಳೆ. ನಿನ್ನ ನಾಟಕ ಎಲ್ಲ ಬೇಕಾಗಿಲ್ಲ, ಸುಮ್ಮನೆ ಹೋಯ್ತಾ ಇರು ಅಂತ ಹೇಳ್ತಾ ಇದ್ದಾಗ ನಾನು ಹಾಗಾದರೆ ದೊಡ್ಡಣ್ಣನ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿದಾಗ, ದೊಡ್ಡಣ್ಣನ ಹತ್ರ ಮಾತಾಡೋದೇನು ಬೇಡ, ಡಾಕ್ಟ್ರು ಅವ್ರಿಗೆ ಟೆನ್ಷನ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂದಾಗ ಅವಳು ಹಠ ಮಾಡ್ತಾ ಇರೋದಕ್ಕೆ ಬೇರೆ ಟೆನ್ಷನ್ ಕೊಡಬಾರ್ದು ಅಂತ ಆಯಿತು ಸುಮ್ಮನೆ ಮನೆ ಒಳಗೆ ಹೋಗಿ ಸುಮ್ಮನೆ ಬಿದ್ದಿರಬೇಕು ಅಂತ ಹೇಳಿ ಹೊರಗಡೆ ಹೋದಾಗ, ಹಾಗೋ ಹೀಗೋ ನಮ್ಮ ರೂಮ್ ಸೇರ್ಕೊಬಿಡ್ತೀವಿ ಬಿಡು ಅಣ್ಣ, ಸುಮ್ಮನೆ ಹೋಗಿ ಅಂತ ಹೇಳಿ ಅವರಿಬ್ಬರು ಮನೆ ಒಳಗೆ ಸೇರ್ತಾರೆ. ಚಲೋ ರಾಜ ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿರ್ಬೇಕಾದ್ರೆ, ಯಾಕ್ಲಾ ಹಂಗೆ ಓಡಾಡ್ತಾ ಇದೆಯಾ, ಏನಾಗಿದ್ದಿತ್ತು ನಿನಗೆ ಅಂತ ಅವ್ರ ಅಮ್ಮ ಕೇಳಿದಾಗ, ಏನಿಲ್ಲ ಕಣವ, ಆ ದೇವರು ನೋಡು ಕಾಣದೇ ಇರೋ ಹಾಗೆ ಇದ್ಬಿಟ್ಟು ನಮ್ಮನ್ನೆಲ್ಲ ಹೇಗೆ ಆಡಿಸ್ತಾನೆ ಅಂತ, ಇವಾಗ ನೋಡು ಖುಷಿ ಪಡೋ ಸಂದರ್ಭದಲ್ಲಿ ನಮಗೆ ನೋವು ಕೊಟ್ಟ, ಈಗ ನೋವು ಕೊಡೋ ಸಂದರ್ಭದಲ್ಲಿ ತಿರ್ಗಾ ಖುಷಿ ಕೊಟ್ಬಿಟ್ಟು ನೋವು ನಲಿವು ಸಂತೋಷ ದುಃಖ ಎರಡೂ ಒಂದೇ ನಾಣ್ಯದ ಎರಡು ಮುಖ ಅಂತ ಎಷ್ಟು ಸರಳವಾಗಿ ತೋರಿಸ್ಬಿಡ್ತಾನೆ ನೋಡು ಕಣವ ಅಂತ ಹೇಳ್ದ. ಹೌದು ಕಣಯ್ಯ, ನೀನು ಹೇಳ್ತಾ ಇರೋ ಮಾತು ದಿಟವೇ ಅಂತ ಹೇಳ್ತಾ ಇರ್ತಾರೆ. ನಂತರ ಈ ಸಂದರ್ಭದಲ್ಲಿ ರತ್ನ, ನಾನು ಗೌಡ್ರಿಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟೆ ಅಂತ ಶಾನೆ ಕಾಡ್ತಾ ಇತ್ತು, ಆದರೆ ಈಗ ಅದು ದಿಟವಾಯ್ತು ಅಂತ ಖುಷಿ ಆಯ್ತಾ ಇದೆ ಕಣಯ್ಯ ಅಂತ ಹೇಳ್ತಿರ್ತಾರೆ. ಇವಾಗ ನೋಡು, ನಾನು ಗೌಡ್ರ ಮನೆಗೆ ಹೋಗಿ ಈ ವಿಚಾರ ಹೇಳಿದರೆ ತುಂಬ ಖುಷಿಪಟ್ಟು ನನ್ನ ಮಗಳನ್ನ ಹೊತ್ಕೊಂಡು ಹೋಗ್ತಾರೆ, ನಾನೇ ಹೋಗಿ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ, ವಿದ್ಯಾ ಬೇಡ ಕಣಪ್ಪ ನಿಂತ್ಕೋ ಅಂತ ಹೇಳಿ, ಯಾಕೆ ಕಣವ್ವ ಅಂತ ಕೇಳ್ತಿರ್ತಾರೆ. ಏನಿಲ್ಲಪ್ಪ, ಇದೆಲ್ಲದಕ್ಕಿಂತ ಜಾಸ್ತಿ ಮೋಸ ನಾನು ಮಾಡಿದ್ದೀನಿ ನಮ್ಮ ಗೌಡ್ರಿಗೆ, ನಮ್ಮ ಮನೆಯವ್ರಿಗೆ ಸುಳ್ಳು ಹೇಳಿ ಅವ್ರ ನಂಬಿಕೆ ಕಳ್ಕೊಂಡಿದ್ದೀನಿ. ಇವಾಗ ಈ ವಿಚಾರ ನಾನೇ ಹೇಳಿಬಿಟ್ಟು ತಿರ್ಗಾ ಅವ್ರ ನಂಬಿಕೆನ ಗಳಿಸ್ಕೋಬೇಕು. ನನ್ನ ಹೊಟ್ಟೆನಲ್ಲಿ ಹುಟ್ತಾ ಇರೋ ಮಗು ಬಗ್ಗೆ ಹೇಳಿದಾಗ ನಮ್ಮ ಯಜಮಾನ್ರು ಹೇಗೆ ಖುಷಿ ಪಡ್ತಾರೆ ಅಂತ ನೋಡ್ಬಿಟ್ಟು ಅದನ್ನು ನಾನು ಕಣ್ಣು ತುಂಬ್ಕೋಬೇಕು ಕಣಪ್ಪ, ಅದಕ್ಕೆ ಈ ವಿಚಾರ ನೀನು ಹೇಳೋದು ಬೇಡ, ನಾನೇ ಹೇಳ್ತೀನಿ ಅಂತ ಹೇಳ್ತಿರ್ತಾರೆ. ಆದರೆ ಭದ್ರೇಗೌಡ ಮಾತ್ರ ತುಂಬ ಬೇಜಾರಲ್ಲಿ ಇದ್ಕೊಂಡು ವಿದ್ಯಾ ಮಾಡಿರೋದನ್ನು ನೆನೆಸ್ಕೊಂಡು ಅವರಪ್ಪಯ್ಯಂಗೆ ಹುಷಾರಿಲ್ಲದೆ ಇರೋದನ್ನು ನೆನೆಸ್ಕೊಂಡ್ಬಿಟ್ಟು ಕುಡಿತಾ ಕೂತ್ಕೊಂಡಿರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.